ನೀರಿಗಾಗಿ ಆಗ್ರಹಿಸಿ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮುಂದೆ ಜಾನುವಾರುಗಳನ್ನು ಕರೆತಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಇಂದು ಜಾನುವಾರುಗಳನ್ನು ಕಚೇರಿ ಮುಂದೆ ತಂದು ಕಟ್ಟಿ ಹಾಕಿ ಪ್ರತಿಭಟನೆಯನ್ನು ನಡೆಸುವಂತಹ ಘಟನೆ ನಡೆದಿದೆ. ಸುಮಾರು 3 ದಿನಗಳಿಂದ ನೀರಿಗೆ ಹಾಹಾಕಾರವಾಗಿದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಇಲ್ಲಿನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಮಹಿಳೆಯರು ಏನು ಹೇಳಿದ್ದಾರೆ ಒಮ್ಮೆ ಕೇಳೋಣ ಬನ್ನಿ. ಒಂದೇ ಗಂಟೆನ ಬಿಡೋದು, ಒಂದೇ ಗಂಟೆ ಬಿಡ್ತಾನೆ, 2 ಕಡೆಗೆ ಬಿಡ್ತಾನೆ. ಯಾರಾದ್ರೂ ಒಬ್ರು ಮಾತಾಡ್ರಿ, ಕ್ಲೀನ್ ಆಗಿ ಮಾತಾಡ್ರಿ. ಒಂದ್ ಕಡೆಗೆ ಬಿಡೋಲ್ಲ, 2 ಕಡೆಗೆ ಮಾತಾಡ್ತಾರೆ. 2 ಕಡೆಗೆ ಅಲ್ಲಲ್ಲ, 2 ಕಡೆಗೆ ವಾಕಿದ್ರೆ ಎಲ್ಲಿ ಬರ್ತಾವ ನೀರು? ಒಂದ್ ಕಡೆಗೆ ತಿರುಗಿದ್ರೆ ಸ್ವಲ್ಪ ಜೋರ ಬರ್ತಾವೆ. ಒಂದ್ ಕಡೆಗೆ ಡೈಲಿ ಬರೋದೇನೋ, ಒಂದ್ ಕಡೆಗೆ 2 ದಿವಸಕ್ಕೊಂದ್ಸರಿ ಬರೋದೇನೋ, ಒಂದಿನ ಬಿಟ್ಟು ಒಂದಿನ ಬಿಡಲ್ಲ. ಒಂದೊಂದ್ ಕಡೆಗೆ ಡೈಲಿ. ಯಾರು ಪಿಡಿವನ?